ನಮಸ್ಕಾರ ನನ್ನ ಪ್ರೀತಿಯ ಎಲ್ಲ ವೀಕ್ಷಕರಿಗೆ. ಇವತ್ತಿನ ನಂದಗೋಕುಲ ಸಂಚಿಕೆ ಭಾವನೆ, ಅವಮಾನ, ಪ್ರತೀಕಾರ ಮತ್ತು ಕುಟುಂಬದ ಪ್ರೀತಿಯ ಅದ್ಭುತ ಕ್ಷಣಗಳು ನಿಮ್ಮ ಮನಸ್ಸನ್ನು ಮುಟ್ಟಲಿವೆ. ಹಾಗಾದರೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತದೆ ಎಂಬುದನ್ನು ನೋಡೋಣ. ಇಂದಿನ ಸಂಚಿಕೆ ಆರಂಭವಾಗುತ್ತಿದ್ದಂತೆಯೇ ನಂದಕುಮಾರ್ ಚಂದ್ರಕಾಂತ್ ಮತ್ತು ಶ್ರೀಕಾಂತ್ ಮುಂದೆ ನಿಂತು ಯಾರಿಗೂ ನಿರೀಕ್ಷೆ ಇರದಷ್ಟು ಖಡಕ್ ಮಾತುಗಳನ್ನು ಹೇಳುತ್ತಾರೆ. ಕೆಲವರಿಗೆ ಹಣ ಇರುತ್ತದೆ, ಆಸ್ತಿ ಇರುತ್ತದೆ, ದೊಡ್ಡ ಹೆಸರು ಇರುತ್ತದೆ. ಆದರೆ ಮಗನಿಗೆ ಮದುವೆ ಮಾಡಿಸುವ ಯೋಗ್ಯತೆ ಮಾತ್ರ ಇರುವುದಿಲ್ಲ. ಮದುವೆಗೆ ಹಣ ಮುಖ್ಯ ಅಲ್ಲ, ಸಂಸ್ಕಾರ ಮುಖ್ಯ ಎನ್ನುವ ನಂದಕುಮಾರ್ ಅವರ ಮಾತುಗಳು ನೇರವಾಗಿ ಚಂದ್ರಕಾಂತ್ ಅವರ ಅಹಂಕಾರಕ್ಕೆ ಹೊಡೆತ ನೀಡುತ್ತದೆ. ಈ ಮಾತು ಕೇಳಿದ ಚಂದ್ರಕಾಂತ್ ಒಳಗೊಳಗೆ ಉರಿಯಲು ಆರಂಭಿಸುತ್ತಾನೆ. ನಂದಕುಮಾರ್ ತನ್ನ ಕುಟುಂಬದ ಸಂಸ್ಕಾರವನ್ನು ಹೆಮ್ಮೆ ಪಟ್ಟು ಹೇಳುವಾಗ ಚಂದ್ರಕಾಂತ್ ಮುಖದಲ್ಲಿ ಕೋಪ ಮಾತ್ರ ಕಾಣಿಸುತ್ತದೆ. ಅಲ್ಲಿಂದ ಹೊರಟರೂ ಆ ಮಾತುಗಳು ಅವನ ಮನಸ್ಸು ಬಿಡುವುದೇ ಇಲ್ಲ. ನಂತರ ಶ್ರೀಕಾಂತ್ ತನ್ನ ತಂದೆಯನ್ನು ಸಮಾಧಾನ ಮಾಡಲು ಪ್ರಯತ್ನಿಸುತ್ತಾನೆ. ಆದರೆ ಚಂದ್ರಕಾಂತ್ ಮಾತ್ರ ನಂದ ಎನ್ನುವವನು ಸಾಮಾನ್ಯ ವ್ಯಕ್ತಿಯಲ್ಲ, ಅವನಿಗೆ ಸಣ್ಣ ಅವಕಾಶ ಸಿಕ್ಕರೂ ನಮ್ಮ ಜೀವನವೇ ಹಾಳು ಮಾಡುತ್ತಾನೆ. ಅವನು ನನ್ನ ಮುಂದೆ ಬಂದು ಕ್ಷಮೆ ಕೇಳುವ ದಿನ ಬರಲೇಬೇಕು ಎಂದು ಪ್ರತೀಕಾರದ ಬೆಂಕಿಯಲ್ಲಿ ಸುಡುತ್ತಾನೆ. ಅಷ್ಟರಲ್ಲಿ ಯಾರೂ ಊಹಿಸದ ದೊಡ್ಡ ಟ್ವಿಸ್ಟನ್ನು ಚಂದ್ರಕಾಂತ್ ತೆಗೆದುಕೊಳ್ಳುತ್ತಾನೆ. ಇನ್ನು ಮುಂದೆ ನಿನಗೆ ಬೇರೆ ಹುಡುಗಿ ಬೇಡ, ನಂದನ ಮಗಳು ರಕ್ಷಾಳನ್ನೇ ನೀನು ಮದುವೆಯಾಗಬೇಕು ಎಂದು ಶ್ರೀಕಾಂತ್ಗೆ ಹೇಳುತ್ತಾನೆ. ಈ ಮಾತು ಕೇಳಿದ ಶ್ರೀಕಾಂತ್ ಒಂದು ಕ್ಷಣ ಬೆಚ್ಚಿ ಬಿದ್ದರೂ ಕೊನೆಗೆ ತಂದೆಯ ಮಾತಿಗೆ ಒಪ್ಪಿಗೆ ನೀಡುತ್ತಾನೆ. ಆದರೆ ಈ ಮದುವೆಯ ಹಿಂದೆ ಪ್ರೀತಿ ಇಲ್ಲ, ನಂದಕುಮಾರ್ ಅವರನ್ನು ಮುರಿಯಬೇಕೆಂಬ ಅಪಾಯಕಾರಿ ಸಂಚು ಮಾತ್ರ ಇದೆ. ಇತ್ತ ನಂದಕುಮಾರ್ ಮನೆಯಲ್ಲಿ ಭೀಮನ ಅಮಾವಾಸ್ಯೆಯ ಹಬ್ಬದ ಸಂಭ್ರಮ ಜೋರಾಗಿರುತ್ತದೆ. ಮನೆಯವರೆಲ್ಲರೂ ಸೇರಿ ನಗುತ್ತಾ ಕುಚಾಯಿಸುತ್ತಾ ಪಾದಪೂಜೆ ಕಾರ್ಯಕ್ರಮವನ್ನು ಆರಂಭಿಸುತ್ತಾರೆ. ಅಮೂಲ್ಯ ಮಾತ್ರ ವಲ್ಲಭನ ಕಾಲಿಗೆ ಪೂಜೆ ಮಾಡಲು ನಾಚಿಕೆ ಪಡುತ್ತಾಳೆ. ಮನೆಯವರು ತಮಾಷೆ ಮಾಡುತ್ತಾ ಅವಳಿಂದ ಪಾದಪೂಜೆ ಮಾಡಿಸುತ್ತಾರೆ. ಗಂಡನ ಹೆಸರನ್ನು ಹೇಳಲು ನಾಚಿಕೆ ಪಡುವ ಅಮೂಲ್ಯ ಕೊನೆಗೆ ವಲ್ಲಭ ಎಂದು ಹೇಳಿದ ಕ್ಷಣ ಎಲ್ಲರೂ ಜೋರಾಗಿ ನಗುತ್ತಾರೆ. ಈ ದೃಶ್ಯ ಕುಟುಂಬದ ಪ್ರೀತಿ ಮತ್ತು ಸಂತೋಷವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ನಂತರ ಮೀನಾ ಮತ್ತು ಕೇಶವ ಅವರ ಸರದಿ ಬರುತ್ತದೆ. ಅವರಿಬ್ಬರ ನಡುವಿನ ತಮಾಷೆಯ ಮಾತುಗಳು, ಆಶೀರ್ವಾದದ ಕ್ಷಣಗಳು ಹಾಗೂ ಮನೆಯವರ ನಡುವಿನ ಇಡೀ ಸಂಭ್ರಮ ಮನೆಯನ್ನು ಕಂಗೊಳಿಸುತ್ತದೆ. ಆದರೆ ಇಂದಿನ ಸಂಚಿಕೆಯ ನಿಜವಾದ ಹೈಲೈಟ್ ಕೊನೆಯ ಕ್ಷಣ. ಗಿರಿಜಾ ಮಾಡಿದ ಮಹಾತ್ಯಾಗವನ್ನು ನೆನೆಸಿಕೊಂಡ ನಂದಕುಮಾರ್, ನಮ್ಮ ಸೊಸೆಯರಿಗಾಗಿ ನೀನು ನಿನ್ನ ಬಳೆಯನ್ನು ಮಾರಿದ್ದೆ. ಆ ಋಣ ನನ್ನ ಮನಸ್ಸಿನಲ್ಲಿ ಇತ್ತು. ಅದಕ್ಕಾಗಿ ಇಂದು ನಿನಗಾಗಿ ಈ ಚಿನ್ನದ ಬಳೆ ಮಾಡಿಸಿದ್ದೇನೆ ಎಂದು ಪ್ರೀತಿಯಿಂದ ಉಡುಗೊರೆ ನೀಡುತ್ತಾರೆ. ಈ ಮಾತು ಕೇಳಿದ ಗಿರಿಜಾ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬುತ್ತದೆ. ಮನೆಯವರೆಲ್ಲರೂ ಭಾವುಕರಾಗುತ್ತಾರೆ. ಒಂದು ಕುಟುಂಬದಲ್ಲಿ ಅತ್ತೆ ಸೊಸೆಯ ಸಂಬಂಧ ಹೇಗಿರಬೇಕು ಎಂಬುದಕ್ಕೆ ಈ ದೃಶ್ಯ ಅತ್ಯುತ್ತಮ ಉದಾಹರಣೆಯಾಗುತ್ತದೆ. ಆದರೆ ಇದೇ ಸಮಯದಲ್ಲಿ ಮತ್ತೊಂದು ಕಡೆ ಚಂದ್ರಕಾಂತ್ ರೂಪಿಸಿರುವ ಸಂಚು ನಿಧಾನವಾಗಿ ಮುಂದೆ ಸಾಗುತ್ತಿದೆ. ರಕ್ಷಾಳ ಜೀವನದಲ್ಲಿ ದೊಡ್ಡ ಚಂಡಮಾರುತ ಎದ್ದೇಳಲಿದೆಯೇ? ಶ್ರೀಕಾಂತ್ ನಿಜವಾಗಿಯೂ ರಕ್ಷಾಳನ್ನು ಮದುವೆಯಾಗಲು ಮುಂದಾಗುತ್ತಾನೆಯೇ? ಈ ಪ್ರತೀಕಾರದ ಆಟದಲ್ಲಿ ನಂದಕುಮಾರ್ ಕುಟುಂಬಕ್ಕೆ ಯಾವ ಸಂಕಷ್ಟ ಎದುರಾಗಲಿದೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಮುಂದಿನ ಸಂಚಿಕೆಯಲ್ಲಿ ಸಿಗಲಿದೆ. ಮುಂದಿನ ಕತೆ ಇನ್ನಷ್ಟು ರೋಚಕವಾಗಲಿದ್ದು, ಭಾವನೆ ಮತ್ತು ಸಸ್ಪೆನ್ಸ್ ಎರಡನ್ನೂ ಒಂದೇ ಸಮಯದಲ್ಲಿ ನಿಮ್ಮ ಮುಂದೆ ತರಲಿದೆ. ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.